ಧರ್ಮಸ್ಥಳದಲ್ಲಿ ವಿಜೇಂದ್ರಗೇನು ಕೆಲಸ? ಧರ್ಮಸ್ಥಳದ ವಿಷಯವೇ ಮುಗಿದು ಹೋಗಿದೆ. ಅಂಥದ್ರಲ್ಲಿ ವಿಜೇಂದ್ರ ಯಾಕಲ್ಲಿ ಕಡ್ಡಿಯಲ್ಲಾಡ್ಸಕ್ಕೆ ಹೋಗಿದ್ದ? ಅಲ್ಲಿ ಹೋಗಿ ಬಿಜೆಪಿಯ ವಿಜಯೇಂದ್ರ ನಾಟಕ ಆಡಿದ್ದಾರೆ. ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರದಲ್ಲಿ ವಿಜಯೇಂದ್ರನಿಗೇನಿತ್ತು ಕೆಲಸ? ಧರ್ಮಸ್ಥಳದ ವಿಷಯವೇ ಮುಗಿದು ಹೋಗಿದೆ. ಆದರೂ ಕೂಡ ಮೂಗು ತೂರಿಸೋದಕ್ಕೆ ವಿಜಯೇಂದ್ರ ಹೋಗಿದ್ಯಾಕೆ? ಅಲ್ಲಿ ಹೋಗಿ ಬಿಜೆಪಿಯ ವಿಜಯೇಂದ್ರ ನಾಟಕವಾಡಿದ್ದು ನಿಜಕ್ಕೂ ನಿಜವೇ? ಧರ್ಮಸ್ಥಳಕ್ಕೆ ವಿಜಯೇಂದ್ರ ಭೇಟಿ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಕೆಂಡ ಕಾರಿದ್ದಾರೆ. ಸೌಜನ್ಯ ಮನೆಗೆ ಭೇಟಿಯ ಹಿಂದೆ ಬೇರೇನೋ ಇದೆ. ಯಾರನ್ನೋ ವಿಜಯೇಂದ್ರ ಟಾರ್ಗೆಟ್ ಮಾಡಿದಂತಿದೆ. ಸ್ವಾಮೀಜಿಗಳ ದೆಹಲಿ ಭೇಟಿ ಹಿಂದೆ ವಿಜಯೇಂದ್ರ ಕೈವಾಡ ಇದೆ. ನೋಡಿ, ಯಾರನ್ನೋ ಟಾರ್ಗೆಟ್ ಮಾಡದಂಗಿದೆ ಅಂತ. ತನ್ನ ಜಾತಿಗೆ ಏನು ಮಾಡಲಾರದವ ವಚನಾನಂದ ಸ್ವಾಮೀಜಿ ಇನ್ನು ಧರ್ಮಸ್ಥಳದ ಬಗ್ಗೆ ಏನು ಮಾತಾಡ್ತಾರೆ? ಇದು ನಾಟಕ ಅಲ್ವಾ? ವಿಜಯೇಂದ್ರ ವಿರುದ್ಧ ಬೆಂಕಿ ಕಾರಿದ ಯತ್ನಾಳ್. ಇಲ್ಲಿ ಯತ್ನಾಳು ವಿಜೇಂದ್ರರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ವಿಜೇಂದ್ರ ಅವರು ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಯತ್ನಾಳ್ ಹೇಳೋದು. ಧರ್ಮಸ್ಥಳ ಅನ್ನೋ ಸೌಜನ್ಯ ಅನ್ನೋ ಪ್ರಕರಣ ಮುಗಿದು ಹೋದ ಅಧ್ಯಾಯ ಅಂತೇಳಿ ರಾಜ್ಯ ಸರ್ಕಾರದ ಗೃಹ ಸಚಿವರು ಹೇಳಿದ್ದಾರೆ. ಸೌಜನ್ಯ ಕೇಸ್ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಸೌಜನ್ಯಾಳ ತಾಯಿ ನಿರ್ಧಾರ ಮಾಡದ ಹೊರತು ಸೌಜನ್ಯ ವಿಕ್ಟಿಮ್ಸ್ಗಳ ಮನೆಯವರು ಸುಪ್ರೀಂ ಕೋರ್ಟ್ನ ಮೊರೆ ಹೋದರೆ ಒಂದು ಅವಕಾಶ ಇದೆ. ಈಗಾಗಲೇ ಕೋರ್ಟ್ ಕೂಡ ಹೇಳಿತ್ತು, ಈ ಹೆಣ್ಣು ಮಗಳು ಇರೋ ಸ್ಟೇಟು ಅರ್ಥಾತ್ ಸೌಜನ್ಯ ಎಲ್ಲಿರೋದು ಕರ್ನಾಟಕದಲ್ಲಿ, ಆ ಸ್ಟೇಟ್ನ ಗೌರ್ಮೆಂಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಲಿ, ಅದಕ್ಕೆ ಒತ್ತಡ ಹಾಕಲಿ. ಈ ಎಲ್ಲ ಅವಕಾಶಗಳಿತ್ತು. ಆ ಅವಕಾಶಗಳನ್ನು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ವಿಜೇಂದ್ರ ಅವರು ಧರ್ಮಸ್ಥಳದ ಸೌಜನ್ಯಾಳ ಮನೆಗೆ ಹೋಗಿದ್ದು ಅನಾವಶ್ಯಕ, ನಾಟಕ ಆಡೋದಕ್ಕೆ ಹೋಗಿದ್ರು. ಮುಗಿದು ಹೋದ ಅಧ್ಯಾಯ ಅಲ್ವಾ? ವಿಜೇಂದ್ರರಿಗೆ ಅವರ ಮನೇಲೇನಿತ್ತು ಕೆಲಸ ಅಂತ ಕೇಳಿದ್ರು ಯತ್ನಾಳ್. ಧರ್ಮಸ್ಥಳಕ್ಕೆ ವಿಜೇಂದ್ರ ಭೇಟಿ ವಿರುದ್ಧ ಯತ್ನಾಳ್ ಕೆಂಡ ಕಾರಿದ್ದಾರೆ. ಸೌಜನ್ಯ ಮನೆಗೆ ಭೇಟಿಯ ಹಿಂದೆ ಬೇರೇನೋ ಉದ್ದೇಶ ಇದೆ. ಯಾರನ್ನೋ ವಿಜೇಂದ್ರ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಸ್ವಾಮೀಜಿಗಳ ದೆಹಲಿ ಭೇಟಿ ಅರ್ಥಾತ್ ಜೈನ ಮುನಿಗಳ ದೆಹಲಿ ಭೇಟಿನೋ ಅಥವಾ ಬೇರೆ ಬೇರೆ ಸ್ವಾಮೀಜಿಗಳೆಲ್ಲ ದೆಹಲಿಗೆ ಹೋಗಿ ಆಗ್ರಹಿಸ್ತಾ ಇದ್ದಾರೆ ಕೇಂದ್ರ ನಾಯಕರ ಜೊತೆ. ತನ್ನ ಜಾತಿಗೆ ಏನೂ ಮಾಡಲಾರದವ ವಚನಾನಂದ ಸ್ವಾಮೀಜಿ ಇನ್ನು ಧರ್ಮಸ್ಥಳದ ಬಗ್ಗೆ ಏನು ಮಾತಾಡ್ತಾರೆ? ಇದು ನಾಟಕ ಅಲ್ವಾ? ವಿಜೇಂದ್ರ ವಿರುದ್ಧ ಬೆಂಕಿ ಕಾರಿದ ಬಸನಗೌಡ ಪಾಟೀಲ್ ಯತ್ನಾಳ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.